ಭಾವ ತಂದ್ಕೊಟ್ಟಿದ್ದಾರಾ ನಿನ್ಗೆ? ಭಾವ ಯಾವ್ದೋ ಕೆಲ್ಸದ ಮೇಲೆ ಹೊರಗಡೆ ಹೋಗ್ತಿದ್ದಾರೆ. ಏನ್ ಬೇಕು ಹೋಗ್ ನೋಡ್ಕೋ, ನಾನ್ ಬರ್ತೀನಿ. ಮಾತಾಡುವಾಗ ತಡವರಿಸಿದಾಳೆ. ಕಣ್ಣಲ್ಲಿ ಭಯ ಕಾಣಿಸ್ತಿದೆ. ಆದ್ರೆ ಏನೂ ಗೊತ್ತಿಲ್ದಿರೋ ಹಾಗೆ ನಾಟಕ ಮಾಡ್ತಿದ್ದಾಳೆ. ನೋಡ್ತೀನಿ. ಈ ಬ್ರೇಸ್ಲೆಟ್ನ ಎಲ್ಲಾದ್ರೂ ಯಾವತ್ತಾದ್ರೂ ನೋಡಿದೀಯಾ? ಅರ್ಜೆಂಟಾಗಿ ಏನೋ ಒಂದು ಮಾಡಿ ಆ ಕಲ್ಯಾಣಿ ಕೈಲಿರೋ ನನ್ನ ಬ್ರೇಸ್ಲೆಟ್ನ ತಗೋಬೇಕು. ಇಲ್ಲ ಅಂದ್ರೆ ಫಿಂಗರ್ ಪ್ರಿಂಟ್ಸ್ ತಗೊಂಡು ಆ ಬ್ರೇಸ್ಲೆಟ್ ನಂದೇ ಅಂತ ತಿಳ್ಕೊಂಡ್ರೆ ನಾನು ಸಿಕ್ಕಾಕೊಂಡ್ಬಿಡ್ತೀನಿ. ನಾನು ಇಲ್ಲಿಗೆ ಬಂದಿರೋ ಕೆಲಸನ ನನ್ನ ಕೈಯಾರೆ ನಾನೇ ಹಾಳು ಮಾಡ್ಕೊಂಡು ಬಿಡ್ತೀನಿ ಅನಿಸ್ತಾ ಇದೆ. ಈ ಪೌಡರ್ನ ಹಾಲಲ್ಲಿ ಹಾಕಿದ್ರೆ ನೋ, ಕಲ್ಯಾಣಿ ಕಂಡು ಹಿಡಿದು ಬಿಡ್ತಾಳೆ. ಇಂಥ ಸಮಯದಲ್ಲೇ ದಮಯಂತಿ ಆಂಟಿನೂ ಇಲ್ಲ. ಹೋಗಿ ಪಲ್ಲವಿ ಚಿಕ್ಕಮ್ಮನ ಉಪಯೋಗಿಸ್ಕೊಳ್ಳೋಣ? ಬೇಡ, ಅವರು ಕೂಡ ಭಯ ಪಟ್ಬಿಡ್ತಾರೆ. ಯಾರಿಗೂ ಗೊತ್ತಿಲ್ಲದ ಹಾಗೆ ಈ ಕೆಲಸ ಮುಗಿಸ್ಬೇಕು. ಹೇಗ್ ಮಾಡ್ಲಿ? ಅಮ್ಮೋರೆ, ಸ್ವೀಟ್ ತಗೊಳ್ಳಿ ಅಮ್ಮೋರೆ. ನಾನ್ ತಗೊಳ್ತೀನಿ, ಆದ್ರೆ ಯಾಕೆ ಬಾಲಾಜಿ? ಸ್ವೀಟ್ ಏನಕ್ಕೆ ಕೊಡ್ತಾರೆ ಹೇಳಿ? ಇವತ್ತು ನನ್ನ ಹುಟ್ಟಿದ ಹಬ್ಬ, ಅದಕ್ಕೆ ಸ್ವೀಟ್ ತಗೊಂಡ್ ಬಂದಿದ್ದೀನಿ. ತಗೊಳ್ಳಿ. ಓಹೋ, ಬರ್ಡೇನಾ? ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಏನ್ ಮಾಡ್ಬೇಕು ಅಂತ ಅನ್ಕೊಳ್ತಿರ್ಬೇಕಾದ್ರೆ ಕರೆಕ್ಟಾಗಿ ಸಮಯಕ್ಕೆ ಬಂದಿದ್ಯಾ ಕಣೋ. ಈಗ ನಾನು ನಿನ್ನನ್ನೇ ಉಪಯೋಗಿಸ್ಕೊಳ್ತೀನಿ. ಅಮ್ಮೋರೆ, ಏನಮ್ಮೋರೆ ಹಾಗೆ ನೋಡ್ತಾ ಇದ್ದೀರಾ? ಸ್ವೀಟ್ ತಗೊಳ್ಳಿ. ಅಯ್ಯಯ್ಯೋ, ಏನಾಯ್ತಮ್ಮೋರೆ? ಇರಿ, ನಾನು ಹೋಗಿ ನೀರು ತಗೊಂಡ್ ಬರ್ತೀನಿ. ನಾನು ಈ ಅವಕಾಶಕ್ಕೋಸ್ಕರನೇ ಕಾಯ್ತಿದ್ದೆ. ಬಾಲಾಜಿ, ಯಾಕೆ, ಏನಾಯ್ತು? ಕಲಾವತಿ ಅಮ್ಮೋರು ಕೆಮ್ತಾ ಇದ್ದಾರಮ್ಮ, ಅದಕ್ಕೆ ನೀರು ತಗೊಂಡು ಹೋಗ್ತಾ ಇದ್ದೀನಿ. ಸರಿ ನಡಿ.
ಅಮ್ಮವ್ರೆ ತಗೊಳ್ಳಿ, ನೀರು ಕುಡೀರಿ. ಏನಾಯ್ತು ಕಲಾವತಿ? ಏನಿದೆ, ಸ್ವೀಟ್ ತಿಂದ ತಕ್ಷಣ ಕೆಮ್ಮಂತು, ಕೆಮ್ತಾ ಇದ್ದೀನಿ. ಸರಿ, ಹೋಗೋಣ ಬನ್ನಿ. ಅಜ್ಜಿ ಕಾಯ್ತಾ ಇರ್ತಾರೆ. ಅನುಪಮ, ದಮಯಂತಿಯಲ್ಲಿ? ಅಣ್ಣನ ಜೊತೆ ಹೊರಗಡೆ ಹೋಗಿದ್ದಾಳಮ್ಮ. ಅದೇನದು, ಯಾರ ಹತ್ರನೂ ಹೇಳ್ದೆ ಹೋಗಿದ್ದಾಳೆ? ಯಾವ್ದೋ ಸಂತ ನಡೀತಿದ್ಯಂತೆ ಅತ್ತೆ, ನೋಡ್ಕೊಂಡ್ ಬರ್ತೀನಿ ಅಂತ ಹೋದ್ರು. ಮತ್ತೆ ನಾಳೆ ಸ್ಪರ್ಧೆ ಇದೆ ಅಲ್ವಾ? ಅತ್ತೆ ಮಾವ ಒಟ್ಟಿಗೆ ಯಾವತ್ತೂ ಹೊರಗಡೆ ಹೋಗೇ ಇಲ್ಲ ಅಲ್ವಾ ಅಜ್ಜಿ? ಇವತ್ತು ಫಸ್ಟ್ ಟೈಮ್ ಆಚೆ ಹೋಗ್ತಾ ಇದ್ದಾರೆ, ಸುಮ್ನೆ ತಿರ್ಗಾಡ್ಕೊಂಡ್ ಬರೋದಕ್ಕೆ. ಹೊರಗಡೆ ಆರಾಮಾಗಿ ತಿರ್ಗಾಡ್ಕೊಂಡ್ ಬಂದ್ರೆ ಪರವಾಗಿಲ್ಲ. ಹೊರಗಡೆ ದಾರಿಲಿ ಹೋಗೋರ್ ಜೊತೆ ಯಾರ ಹತ್ರನಾರು ಜಗಳ ಆಡ್ಕೊಂಡ್ ಬಂದ್ರೆ ಪಾಪ ಶಿವರಾಮಗ್ ತೊಂದರೆ ಆಗತ್ತೆ. ಹಾಗೆಲ್ಲ ಏನೂ ಆಗಲ್ಲಪ್ಪ. ಮನೇಲಿ ಅಂದ್ರೆ ಈಗ ನಾವು ತಾನೇ ಇರೋದು. ನಮ್ಮೇಲಿರೋ ಸಲಿಗೆಯಿಂದಷ್ಟೇ ಜಗಳ ಮಾಡ್ತಾಳೆ. ಹೊರಗ್ನವ್ರ ಹತ್ರ ಯಾಕಪ್ಪ ಜಗಳ ಮಾಡ್ತಾಳೆ? ನೀನಂದ್ರೆ ಅವಳಿಗಾಗೋದಿಲ್ಲ, ಆದ್ರೆ ನೀನ್ ನೋಡಿದ್ರೆ ಅವಳನ್ನ ವಹಿಸ್ಕೊಂಡೇ ಬರ್ತಿದ್ಯಾ. ಅಮ್ಮ, ಇವತ್ತು ನಾನು ಹುಟ್ಟಿದ್ದೀನಮ್ಮ. ಹೌದಾ? ನಿನ್ನೆನೆ ಒಂದ್ ಮಾತು ಹೇಳ್ಬೋದಾಗಿತ್ತಲ್ವಾ? ಇಲ್ಲಮ್ಮ, ಇವತ್ತೇ ಹೇಳೋಣ ಅಂತ ಸುಮ್ಮನೆ ಇದ್ದೆ. ಯಾವಾಗ ಹೇಳಿದ್ರಿ ಏನ್ ಪಾರ್ವತಿ? ಮಧ್ಯಾಹ್ನ ಅವನಿಗೆ ಏನ್ ಬೇಕೋ ಅದನ್ನ ಮಾಡ್ಕೊಡು. ಅವನ್ಗೇನ್ ಇಷ್ಟನೋ ಅದನ್ನ ಮಾಡ್ಕೊಡ್ತೀನ್ರಿ. ಮೊದ್ಲು ಅವನ್ಗೆ ಹೊಸ ಬಟ್ಟೆ ತಗೊಳ್ಳೋದಕ್ಕೆ ದುಡ್ಡು ಕೊಡಿ. ಇವಾಗ ಏನ್ ಬೇಡಮ್ಮ, ನೀವು ನನಗೆ ಆಶೀರ್ವಾದ ಮಾಡಿ ಸಾಕು. ಕಲಾವತಿ ಅಮ್ಮ, ಎಲ್ರಿಗೂ ಸ್ವೀಟ್ಸ್ ಕೊಡ್ಬೇಕು. ನೀವೇನೋ ಒಂದ್ ಸ್ವೀಟ್ ತಿಂದ್ ಕೊಡ್ಲೆ ಕೆಮ್ಮದ್ರಿ. ಯಾಕಮ್ಮ, ಸ್ವೀಟ್ ಚೆನ್ನಾಗಿಲ್ವಾ? ಯಾಕೆ ಚೆನ್ನಾಗಿಲ್ಲ? ತುಂಬಾ ಚೆನ್ನಾಗಿದೆ. ನನಗೇನೋ ಹಾಗೆ ಕೆಮ್ಮಂತು ಅಂತ ಅದನ್ನೇ ನೋಡಿ ಸ್ವೀಟ್ಸ್ ಚೆನ್ನಾಗಿಲ್ಲ ಅನ್ಕೊಂಡ್ಯಾ? ನೀನೊಳ್ಳೆ. ಕೊಡು ಕೊಡು, ಎಲ್ಲರಿಗೂ ಸ್ವೀಟ್ಸ್ ಕೊಡು. ಯಜಮಾನ್ರೆ, ನೀವು ಒಂದ್ ನಿಮಿಷ ಈ ಕಡೆ ಬನ್ನಿ. ಬನ್ನಿ ಯಜಮಾನ್ರೆ, ಹೇಳ್ತೀನಿ. ನನಗೆ ಆಶೀರ್ವಾದ ಮಾಡಿ. ಅನುಪಮ, ಅಮ್ಮ ಬಂದೆ, ತಗೊಳ್ಳಿಮ್ಮ. 100 ಕಾಲ ಚೆನ್ನಾಗಿರಪ್ಪ. ಆ ಭಗವಂತ ನಿನಗೆ ಒಳ್ಳೇದ್ ಮಾಡ್ಲಿ.
ಆಶೀರ್ವಾದ ತಗೊಳ್ಳೋದು ಆಗೋಯ್ತಲ್ಲ, ಮೊದ್ಲು ಸ್ವೀಟ್ಸ್ ಎಲ್ಲರಿಗೂ ಕೊಡು. ಸ್ವೀಟ್ಸ್ ಕೊಡು ಅಂತಿದ್ಯಲ್ಲ, ಆ ಸ್ವೀಟ್ಸ್ ಅಷ್ಟೊಂದ್ ಚೆನ್ನಾಗಿದ್ಯಾ ಏನು? ತಿನ್ಮೇಲೆ ತಾನೇ ಗೊತ್ತಾಗೋದು. ಬಾಲಾಜಿ, ನಾನ್ ಫಸ್ಟ್ ತಿಂತೀನಿ, ಇಲ್ಲಿ ಕೊಡು. ಸ್ವೀಟ್ ತಗೊಂಡ್ ತಿನ್ನೋದಲ್ವೇ, ಮೊದಲು ವಿಶಸ್ ಹೇಳು. ಅಯ್ಯೋ ಮರ್ತೆ ಹೋದೆ. ಬಾಲಾಜಿ, ಹುಟ್ಟು ಹಬ್ಬದ ಶುಭಾಶಯಗಳು. ಥ್ಯಾಂಕ್ಸ್ ಅಮ್ಮ. ಪಲ್ಲವಿ ತಿಂಡಿ ನೋಡಿದ್ರೆ ಸುಮ್ನೆ ಇರೋದಿಲ್ವೋ? ಹೋಗ್ಲಿ ಬಿಡು. ಅಮ್ಮ ನೀವು ಕೂಡ ತಗೊಳ್ಳಿ. ನನಗ್ ಬೇಡ ಬಾಲಾಜಿ, ನಾನ್ ತಿನ್ಬಾರ್ದು. ಅಮ್ಮ ಸ್ವಲ್ಪ ತಗೊಳ್ಳಿ ಅಮ್ಮ. ಬೇಡವೋ, ಯಜಮಾನ್ರಿಗೆ ಕೊಡು, ಅವ್ರಿಗೆ ತುಂಬಾ ಇಷ್ಟ. ತಗೊಳ್ಳಿ ಯಜಮಾನ್ರೆ. ಅಮ್ಮವ್ರೆ ನೀವು ಕೂಡ ತಗೊಳ್ಳಿ. ನಾನು ಆಮೇಲೆ ತಿಂತೀನಿ ಬಾಲಾಜಿ. ಅದ್ಯಾಕಮ್ಮ ಇವಾಗ್ಲೇ ತಿನ್ನೋದಲ್ವಾ? ಬೇಡ ಬಾಲಾಜಿ, ಈಗಷ್ಟೇ ಟೀ ಕುಡ್ದೆ, ಆಮೇಲೆ ತಿಂತೀನಪ್ಪ. ಕಲಾವತಿ, ನೀನ್ ಹೇಳ್ದಾಗೆ ಸ್ವೀಟ್ ತುಂಬಾ ಚೆನ್ನಾಗಿದೆ. ತಗೊಳ್ಳಿ ಯಜಮಾನ್ರೆ. ಹ್ಯಾಪಿ ಬರ್ಡೇ ಬಾಲಾಜಿ. ತಗೊಳ್ಳಿ ಅಮ್ಮ. ಹ್ಯಾಪಿ ಬರ್ಡೇ ಬಾಲಾಜಿ. ತಗೊಳ್ಳಿ ಯಜಮಾನ್ರೆ. ಅಮ್ಮ ಮರಿದೇನೆ ತಿನ್ಬೇಕು. ಸರಿ ಬಾಲಾಜಿ. ಕಲಾವತಿ ಹೇಳ್ದಾಗೆ ಸ್ವೀಟ್ ತುಂಬಾ ಚೆನ್ನಾಗಿದೆ. ಇನ್ನೊಂದು 1/4 ಗಂಟೆಯಲ್ಲಿ ಮನೆ ಎಲ್ಲ ದೊಡ್ಡ ರಾಧ ಅಂತ ಆಗುತ್ತೆ. ಆಮೇಲೆ ಕಲ್ಯಾಣಕ್ಕೆ ಸಿಕ್ಕಿರೋ ಬ್ರೇಸ್ಲೈಟ್ ನಾನ್ ತಗೊಳ್ತೀನಿ. ಯಾರ್ಯಾರು ಏನೇನ್ ಮಾಡ್ತಾರೋ 1/4 ಗಂಟೆ ಆಗೋವರೆಗೂ ಯಾರಿಗೂ ಗೊತ್ತಾಗಲ್ಲ. ಇದೇನಿದು? ಪುಡಿಲೇನೋ ಒಂಥರ ವಿಚಿತ್ರವಾದ ಸ್ಮೆಲ್ ಇದೆಯಲ್ಲ. ಅಯ್ಯೋ, ಶೌರ್ಯನ್ಗೂ ಕಲ್ಯಾಣಿಗೂ ಏನೂ ಆಗಿಲ್ಲ ತಾನೆ? ಕಲ್ಯಾಣಿ, ಒನ್ ಮೋರ್ ಲಡ್ಡು ಪ್ಲೀಸ್. ಕಲ್ಯಾಣಿ, ಶೌರ್ಯ. ಹಲೋ, ನಮಸ್ತೆ ಮೇಡಮ್. ಯಾಕೆ ಏನಾಗ್ತಿದೆ ನಿಮ್ಗೆ? ಹಾಯ್ ಮಮ್ಮಿ. ಬಾಯ್. ಕಲ್ಯಾಣಿ ಹೇಳಮ್ಮ. ಮಮ್ಮಿ ಯಾಕ್ರು ಏನಾಯ್ತು? ಯಾಕಿಬ್ರು ಸುಮ್ನೆ ನಗ್ತಾ ಇದ್ದೀರಾ? ಶೌರ್ಯ, ಕಲ್ಯಾಣಿ ಏನಾಯ್ತು? ಏ ಕಲ್ಯಾಣಿ. ಏನಾಗಿಲ್ಲಮ್ಮ. ಆ ಬಾಲಾಜಿ ಸ್ವೀಟ್ಸ್ ಕೊಟ್ಟ ಅಲ್ವಾ, ಅದನ್ನ ತಿಂದಾಗಿಂದ ಏನೋ ತಲೆ ತಿರುಗ್ತಾ ಇರೋ ಹಾಗೆ ಅನಿಸ್ತದೆ. ಅದ್ರಲ್ಲಿ ಏನೋ ಬೆರ್ಸಿರೋ ಹಾಗಿದೆ ಅಮ್ಮ. ಬಾಯ್. ಬಾಯ್. ಏ ಕಳ್ಳ, ನೀವೇನು
ಇಬ್ರಿರೋ ಹಾಗೆ ಕಾಣಿಸ್ತಿದ್ದೀರಾ. ಬೇಕು ಅಂತಾನೆ ಏನೋ ಬೆರೆಸಿದ್ದೀರಲ್ಲ. ಚೆನ್ನಾಗಿದೆ, ತುಂಬಾ ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಅಯ್ಯೋ ಯೋ ಯೋ ರಾಮ್ನಿ, ಇದನ್ನ ಯಾರಾದ್ರೂ ದೊಡ್ಡವ್ರು ನೋಡಿದ್ರೆ ಏನಪ್ಪ ಗತಿ. ಛೇ, ಇದೇನ್ರಿ, ಅಲ್ಲೇ ಯಾಕೆ ನಿಂತಿದ್ದೀರಾ? ಹಾಗ್ಯಾಕೆ ನೋಡ್ತಿದ್ದೀರಾ? ನೋಡ್ತಾನೆ ಇರ್ಬೇಕು ಅನಿಸ್ತಿದೆ. 50 ವರ್ಷದಿಂದ ನೋಡ್ತಾನೆ ಇದ್ದೀರಲ್ಲ. ಇಲ್ಲ, ಇವತ್ತು ಸ್ವಲ್ಪ ಹೊಸದಾಗಿ ಕಾಣಿಸ್ತಿದೀಯಾ. ಏನ್ ಮಾತಾಡ್ತಿದ್ದೀರಾ? ಆಶ್ಚರ್ಯವಾಗಿದೆ. ಸ್ವಲ್ಪ ಮತ್ತು ಬಂದಂಗಿದೆ. ಇಷ್ಟೊತ್ತು ಚೆನ್ನಾಗೇ ಇದ್ರಲ್ರಿ, ಇವಾಗೇನಾಯ್ತು? ಅವಾಗ್ಲೇ ಬೇರೆ ತರ, ಇವಾಗ್ಲೇ ಬೇರೆ ತರ. ಅದೇ, ಈ ಬದಲಾವಣೆ ಯಾಕೆ? ಪ್ರಶ್ನೆ ಮಾಡಿ ಸುಮ್ಮನೆ ಟೈಮ್ ವೇಸ್ಟ್ ಮಾಡಬೇಡ. ಮತ್ತೇನ್ ಮಾಡ್ಬೇಕು? ಆದ್ರೆ ಸ್ವಲ್ಪ ಕಾಫಿ, ಸಾಧ್ಯವಾದ್ರೆ 4 ಮಾತುಗಳು. ಏನ್ ಮಾತಾಡ್ತಿದ್ದೀರಾ ಅಂತ ಅರ್ಥ ಆಗ್ತಿದ್ಯಾ ನಿಮ್ಗೆ? ದೆವ್ವಾಗಿವ ಹಿಡಿತಾ ಏನು? ಏನಾಯ್ತು ರೀ ನಿಮ್ಗೆ? ಅರೆ, ಹೌದು, ಅಪ್ಪನೂ ಕೂಡ ಸ್ವೀಟ್ಸ್ ತಿಂದ್ರಲ್ವಾ? ಅಯ್ಯೋ, ಇನ್ನು ಅವ್ರ ಪರಿಸ್ಥಿತಿ ಹೇಗಿದೆಯೋ ಏನೋ. ಅಯ್ಯೋ ದೇವ್ರೆ, ಮನೇಲಿ ಒಬ್ಬೊಬ್ರು ಒಂದೊಂದ್ ಥರ ಆಡ್ತಾ ಇದ್ದಾರೆ. ಏನ್ ಮಾಡ್ಲಿ ನಾನೀಗ? ಅನುಪಮ ಅಮ್ಮವ್ರೆ, ಈ ಸ್ವೀಟ್ ಯಾವುದು ಅಂತ ಗೊತ್ತಿಲ್ಲ, ಆದ್ರೆ ಸ್ವರ್ಗ ತೋರಿಸ್ತಿದ್ಯಮ್ಮ. ಮತ್ತಲ್ಲೇ ತೇಲಾಡ್ತಿರೋ ಹಾಗಿದೆ. ಕಣ್ಣೆಲ್ಲ ಗಿರ್ರ ಗಿರ ಗಿರ್ರ ಗಿರ ಅದ ತಿರ್ಗಾಡ್ತಿದ್ಯಮ್ಮ. ಇದೆಲ್ಲ ಆಗಿದ್ದು ನಿನ್ನಿಂದಾನೆ. ಆ ಸ್ವೀಟ್ಸ್ ನ ಎಲ್ಲಿಂದ ತಂದ್ಯೋ, ಅದ್ ಎಲ್ಲಿಟ್ಟಿದ್ಯೋ, ಏನ್ ಮಾಡಿದ್ಯೋ, ಯಾಕೆ ಹೀಗಾಯ್ತೋ ನನಗೊಂದು ಅರ್ಥ ಆಗ್ತಿಲ್ಲ. ನೀನ್ ಮೊದಲು ಹೊರಗಡೆ ಹೋಗು, ಹೋಗು ಹೋಗು. ಸ್ವರ್ಗದಲ್ಲೂ ಕೂಡ ಮನೆಗಳು ಚೆನ್ನಾಗಿ ಇದೆ. ರಂಬೆ, ಊರ್ವಶಿ, ಮೇನಕೆ ಕಾಣ್ತಾರೇನೋ ನೋಡೋಣ. ಕಲ್ಯಾಣಿ, 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 ಬಾಗಲ್ ತೆಗಿ. ಅಯ್ಯೋ ದೇವ್ರೆ,
ಇವರಿಬ್ರು ಯಾಕೆ ಹೀಗಾಡ್ತಿದ್ದಾರೆ? ಅಯ್ಯೋ, ಅಪ್ಪ ಅಮ್ಮ ನೋಡಿದ್ರೆ ಏನಪ್ಪ ಗತಿ? ಅಪ್ಪ